ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಊರಿಗೆ ಬಂದೆ. ನಮ್ಮೂರಿಗೆ ಇಷ್ಟು ದಿವಸ ಒಂದು ವಾರ ನಮ್ಮ ಅವ್ವನ ಮನೆಗೆ ಹೋಗಿದ್ದೆ. ನೋಡಿರಿ ಫ್ರೆಂಡ್ಸ್, ಇವಾಗ ಬಂದೀನಿ. ಹಾಲೆಲ್ಲ ಕಾಸಕ್ಕಿಟ್ಟಿನಿ. ನಾನು ಇವತ್ತೇ ನನ್ನ ಡೈಲಿ ರೊಟೀನ್ ಯಾವ ರೀತಿ ಇತ್ತು ಅನ್ನೋದು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ನಮ್ಮೂರ ಎಂಟ್ರೆನ್ಸ್ ರೀ ಫ್ರೆಂಡ್ಸ್. ಯಾಕಂದ್ರೆ ನಾವು ಈಗ ಊರೊಳಗೆ ಬಂದ್ವಿ. ಇದು ತೆಕ್ಕೆದಿಬ್ಬ ಅಂತ ಹೇಳ್ತೀವಿ ರೀ ನಾವು. ಅಂದರೆ ಇಲ್ಲೇ ಮಸೂತಿ ಐತಿ. ಇಲ್ಲಿ ಎಲ್ಲರೂ ನಾನು ಮೊಹರಂನೊಳಗೆ ಪೂಜೆ ಮಾಡೋದೆಲ್ಲ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ. ನೋಡ್ತಿರಲ್ಲ, ಈ ಕಡೆ ಎಲ್ಲ ಬಾಳೆ ಗಿಡದ ತೋಟ ಮತ್ತು ಈ ಕಡೆ ಎಲ್ಲ ಸ್ವಲ್ಪ ರೇಷ್ಮೆದು ತೋಟ ಎಲ್ಲ ಮಾಡಿದರು. ಹಂಗೆ ಬೆಳಿಗ್ಗೆ ಅವ್ವನ ಮನ್ಯಾಗ ನಾನು ಏನು ಕೆಲಸ ಮಾಡಿದೆ, ಅವ್ವ ಬೆಳಿಗ್ಗೆ ಬೇಗನೆ ಹೊಲಕ್ಕೆ ಹೋದರು, ಅವ್ವ ತಮ್ಮ. ಹಂಗಾಗಿ ನಾನು ಬೆಳಗ್ಗೆ ಸ್ವಲ್ಪ ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿ ಎಲ್ಲ ರೊಟ್ಟಿನ ಇಷ್ಟಪಡೋದಲ್ರಿ. ಹಂಗಾಗಿ ಜೋಳದ ರೊಟ್ಟಿ ಮಾಡಕ್ಕೆ ಕುಂತಿದ್ದೆ. ಜೋಳದ ರೊಟ್ಟಿ ಮತ್ತು ಏನಂದ್ರೆ ಬೆಂಡೆಕಾಯಿ ಪಲ್ಯ ಮಾಡಿ ಅವ್ರಿಗೆ ಊಟಕ್ಕೆ ಕಟ್ಟಿ ಕಳಿಸ್ಬೇಕಂತೇಳಿ ಈಗ ರೊಟ್ಟಿಗೆ ಜಿಗಿಟ್ ಹಾಕೊಳಕ್ಕೆ ಕುಂತೀನಿ ನೋಡಿರಿ ಫ್ರೆಂಡ್ಸ. ಏನನ್ರಿ ಫ್ರೆಂಡ್ಸ, ಈ ಕಡೆ ಉತ್ತರ ಕರ್ನಾಟಕದ ಊಟದ ಶೈಲಿನೇ ಬೇರೆ. ಮತ್ತು ಎಲ್ಲರೂ ಜಾಸ್ತಿ ಈ ಕಡೆ ಊಟ ಇಷ್ಟಪಡ್ತಾರೆ. ಮತ್ತು ಖಡಕ್ ರೊಟ್ಟಿ ಪಲ್ಯ ಒಳಗೆ ರುಚಿ ಇರುವಂಥ ಒಂದು ಊಟದ ರುಚಿ ಎಲ್ಲಿ ಸಿಗಲ್ಲ ಅನ್ಕೋತೀನಿ. ಬಟ್ ನಮ್ಮ ಊಟನ ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಹೆಮ್ಮೆಯಿಂದ ಹೇಳ್ಕೊತೀವಿ ರೀ ಫ್ರೆಂಡ್ಸ. ಹಂಗೆ ನಾವು ಜೋಳದ ರೊಟ್ಟಿನ ಇಷ್ಟಪಡ್ತೀವಿ. ಈಗ ಬೆಂಡೆಕಾಯಿನ ಕಟ್ ಮಾಡಿ ಈ ಥರ ತವಾದಲ್ಲೇ ಹುರ್ಕೋತೀವಿ ರೀ ಫ್ರೆಂಡ್ಸ್. ಯಾಕಂದ್ರೆ ಅದ್ರೊಳಗೆ ಏನದು ಜೆಲ್ ಟೈಪ್ ಇರುತ್ತಲ್ಲ ರೀ, ಅದು ಬೆಂಡೆಕಾಯಿ ಲೋಳೆ ಅಂತಿರೋ ಅಂತಿರೋ ಅದು ಜಾಸ್ತಿ ಪಲ್ಯ ಮಾಡೋ ಹೊತ್ನಾಗ ಇದು ಆಗಂಗಿಲ್ಲ. ಅಂದ್ರೆ ಅದು ಜೆಲ್ ಟೈಪ್ ಆಗಲ್ಲ ಅಂಥೇಳಿ ನಾವು ಅದನ್ನು ಹುರ್ಕೊಂಡು ಫ್ರೈ ಮಾಡಿಕೊಂಡು ನಾವು ಆ ಪಲ್ಯನ ಮಾಡ್ಕೋತೀವಿ ಫ್ರೆಂಡ್ಸ್. ಯಾಕಂದ್ರೆ ಡ್ರೈ ಆಗಿ ಇದ್ರೆ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಚೆನ್ನಾಗಿ ಕೊಡ್ತೈತೆ ರೀ ಅದು. ಜೋಳದ ರೊಟ್ಟಿ ಜೊತೆ ಚಪಾತಿ ಜೋಡಿನೂ ತಿನ್ಬೋದು. ಈ ಕಡೆ ಜಿಗಿಟ್ ಹಾಕಿದ್ನಲ್ಲ ರೀ ಜಿಗಿಟ್ ಹಾಕಿದ್ನಲ್ಲ, ಒಂದು 10 ರೊಟ್ಟಿ ಮಾಡಿದ್ರೆ ಸಾಕಂತ ಹೇಳಿದ್ರು. ಯಾಕಂದರೆ ನಿನ್ನೆ ರಾತ್ರಿ ರೊಟ್ಟಿನ ಉಳಿದಿತ್ತು. ರಾತ್ರಿ ರೊಟ್ಟಿನ ಕಟ್ಕೊಂಡು ಮತ್ತು ಬೆಳಗ್ಗೆ ಬಿಸಿ ರೊಟ್ಟಿನ ಕಟ್ಕೊಂಡು ಊಟ ಮಾಡಿ ಹೊಲಕ್ಕೆ ಹೋಗೋ ಪ್ರೋಗ್ರಾಮ್ ಇತ್ತು ಫ್ರೆಂಡ್ಸ್. ಈಗ ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್, ನಾನು ಹಿಟ್ಟು ನಾದ್ಕೊಂಡೆ. ಚೆನ್ನಾಗಿ ಹಿಟ್ಟು ನಾದ್ಕೋಬೇಕಾಗುತ್ತೆ. ಅದಕ್ಕೆ ಅಂದರೆ ನೀಟಾಗಿ ಅದರಲ್ಲೂ ಗಾಳಿ ಎಲ್ಲ ಹೋದಾಗ ಚೆಂದಾಗ ರೊಟ್ಟಿ ಬರ್ತಾವ್ರಿ, ನೀಟಾಗಿ ತೆಳ್ಳಗೆ. ಹಾಗಾಗಿ ಈ ರೀತಿ ನೀಟಾಗಿ ಹಿಟ್ಟನ್ನು ಸ್ವಲ್ಪ ನಾದ್ಕೊತೀನಿ. ಮತ್ತು ಇವತ್ತು ಊರಿಗೆ ಹೋಗೋದಿತ್ತು ಫ್ರೆಂಡ್ಸ್. ಹಂಗಾಗಿ ನಾನು ನಮ್ಮ ಊರಿಗೆ ಹೋಗ್ತಾಯಿದ್ದೆ. ಬೇಗನೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ವಲ್ಪ ದಿವಸ ಆಗಿತ್ತು, ಅಂದರೆ ಒಂದು 4ರಿಂದ 5 ದಿವಸ ಆಗಿತ್ತು ಅವ್ವನ ಮನೆಗೆ ಬಂದು. ಯಾವುದೇ ರೀತಿ ನಾನು ಲಾಂಗ್ ವೀಡಿಯೋನ ಹಾಕಿರಲಿಲ್ಲ. ಅಂದರೆ ನನಗೆ ಲಾಂಗ್ ವೀಡಿಯೋ ಹಾಕುವಷ್ಟು ಟೈಮೂ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಹಾಕಿರಲಿಲ್ಲ. ಇವತ್ತು ಹಾಕ್ತಾಯಿದ್ದೀನಿ. ಈಗ ಹಿಟ್ಟು ಕೂಡ ನಾದಿದ್ದಾಯಿತು. ಇದನ್ನು ಚಿಕ್ಕದಾಗಿ ಒಂದೇ ಸೈಜಿನ ಉಂಡೆನ ನಾನು ಅಂದರೆ ಒಂದೇ ಸೈಜ್ ಉಂಡೆ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಒಂದೇ ಸೈಜಿನ ರೊಟ್ಟಿ ಬರಲಿ, ತೆಳ್ಳಗೆ ದಪ್ಪಗೆ ಬರಬಾರ್ದು ಅನ್ನೋ ಕಾರಣದಾಗಿಂದ ನಾವು ಒಂದೇ ಸೈಜಿನ ಹಿಟ್ಟನ್ನು ಹರ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಕಡೆ ಬೆಂಡೆಕಾಯಿ ಪಲ್ಯನೂ ಕೂಡ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡಾಯಿತು. ಹಾಗೆ ಈರುಳ್ಳಿ ಕೂಡ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಇದಕ್ಕೆ ಹಾಕ್ಕೋತೀನಿ. ಇದು ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಂದ್ರೆ ಶೇಂಗಾಕಾಳು ಪುಡಿ ಮಾಡಿ, ಅಂದರೆ ಶೇಂಗಾಕಾಳು ಫ್ರೈ ಮಾಡಿಕೊಂಡು ಹುರ್ಕೊಂಡು ಪುಡಿ ಮಾಡಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ನಾವು ಈ ಕಡೆ ಹೆಚ್ಚಾಗಿ ಗುರೋಳ್ ಚಟ್ನಿ ಅಂತ ಹೇಳ್ತೀವಲ್ಲ, ಗುರೋಳ್ ಚಟ್ನಿನೇ ಯೂಸ್ ಮಾಡೋದು ಎಲ್ಲ ಪಲ್ಯಕ್ಕೂ. ಅಂದರೆ ಎಸ್ಪೆಷಲಿ ಬೆಂಡೆಕಾಯಿ ಪಲ್ಯ ಆಗಿರಲಿ, ಬದನೇಕಾಯಿ ಪಲ್ಯ ಆಗಿರಲಿ ಮತ್ತು ಹೀರೆಕಾಯಿ ಪಲ್ಯ ಆಗಿರಲಿ, ಈ ಒಂದು ಗುರೋಳ್ ಚಟ್ನಿನ ಉಪಯೋಗಿಸ್ತಾ ಇರ್ತೀವಿ. ಗುರೋಳಲ್ಲಿ ಹೆಚ್ಚಿನದಾಗಿ ಫೈಬರ್ ಕಂಟೆಂಟ್ ಇರುತ್ತೆ ಫ್ರೆಂಡ್ಸ್. ಅಂದರೆ ತುಂಬಾ ಚೆನ್ನಾಗಿರೋ ಒಂದು ಒಳ್ಳೆ ವಿಟಮಿನನ್ನು ಹೊಂದಿರುವಂಥ ಗುರೋಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಜಾಸ್ತಿ ಇಲ್ಲಿ ಆ ಕಾರಣದಿಂದಲೂ ಆ ಚಟ್ನಿ ತಿನ್ನೋದು ಒಂದು ಖುಷಿಗೆ ಎಲ್ಲರೂ ಆ ಪಲ್ಯಕ್ಕೆ ಆ ಚಟ್ನಿನೇ ಹಾಕ್ತಾರೆ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಸೈಡು.
ಹಾಗೆ ನಾನು ಕೂಡ ಇಲ್ಲಿ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಸ್ವಲ್ಪ ಹೊತ್ತು ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಟ್ಟಿದ್ದೆ, ಸ್ವಲ್ಪ ಮೆತ್ತಗಾಗಲಿ ಅಂತೇಳಿ. ಹಂಗಾಗಿ ಮೆತ್ತಗಾಗಿತ್ತು. ಅದೇ ರೀತಿಯಾಗಿ ಬೆಂಡೆಕಾಯಿನೂ ಕೂಡ ಹಾಕ್ಕೊಂಡೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಉಪ್ಪು ಖಾರ ಎಲ್ಲ ಹಾಕಿ ಆದಮೇಲೆ ಮತ್ತು ಬೆಂಡೆಕಾಯಿನೂ ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿರಿ, ಈಗ ಗುರೋಳ್ಳು ಪುಡಿನೂ ಹಾಕಿದ್ದಾಯಿತು, ಗುರೋಳ್ಳು ಚಟ್ನಿನೂ ಹಾಕಿದ್ದಾಯಿತು. ಇದಕ್ಕೆ ಗುರೋಳ್ಳು ಪುಡಿ ಅಂತಾರೆ, ಗುರೋಳ್ಳು ಚಟ್ನಿ ಅಂತಾರೆ, ಮತ್ತು ಹುಚ್ಚೆಳ್ಳು ಚಟ್ನಿನೂ ಅಂತಾರೆ. ಬಿಸಿ ರೊಟ್ಟಿ ಜೊತೆ ಈ ಒಂದು ಚಟ್ನಿ ಮೊಸರು ಇದ್ರೆ ಸಾಕ್ರಿ ಫ್ರೆಂಡ್ಸ, ಅದನ್ನು ತುಂಬಾ ಟೇಸ್ಟಿಯಾಗಿ ಇರುತ್ತೆ ರೀ. ಊಟನೂ ತುಂಬ ಚೆನ್ನಾಗಿರುತ್ತೆ ರೀ ಅದು. ಇನ್ನೂ ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂಥೇಳಿ ಕೇಳ್ಕೊತಾ ಇದ್ದೀನಿ. ಈಗ ನೋಡಿರಿ ಹೆಂಗೆ ನಾನು ರೊಟ್ಟಿ ಬಡಿತೀನಿ ಅಂಥೇಳಿ. ರೊಟ್ಟಿ ಬಡಿ ಹೊತ್ನ್ಯಾಗ ಯಾಕೆ ನಾವು ಮೂರ ಬಟ್ಟೀಲಿ ಅದನ್ನು ರೌಂಡಾಗಿ ಬಡ್ಕೋತೀವಿ ಅಂದ್ರೆ, ಇದು ಸಂಸ್ಕೃತಿ ಏನು ಹೇಳುತ್ತಂದ್ರೆ, 3 ಬೆರಳುಗಳನ್ನು ತಟ್ಟೋದ್ರಿಂದ ಶಿವನಿಗೆ ಅರ್ಪಣೆ ಆಗುತ್ತೆ. ನಾವು ಮಾಡೋ ಕೆಲಸ ಶಿವನಿಗೆ ಅರ್ಪಣೆ ಆಗುತ್ತೆ. ಅಂದರೆ 3 ಬಟ್ಟು ಅಂದರೆ ವಿಭೂತಿದ ಸೂಚನೆಯನ್ನು ಸೂಚಿಸುತ್ತೆ. ಹಾಗಾಗಿ 3 ಬಟ್ಟನ್ನು ನಾವು ಇದ್ರ ಮೇಲೆ ತಟ್ತೀವಿ ಫ್ರೆಂಡ್ಸ್. ಸ್ವಲ್ಪ ತಟ್ಟಿ ಮತ್ತು ನಾನು ಸ್ವಲ್ಪ ಲಟ್ಟಿಸ್ಕೊತಾ ಇದ್ದೀನಿ, ಸ್ವಲ್ಪ ಅಗಲ ಆಗಲಿ ಅಂಥೇಳಿ. ಆಮೇಲೆ ಬಡಿದು ರೊಟ್ಟಿನ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ನೀಟಾಗಿ ರೌಂಡಾಗಿ ಎಲ್ಲ ಕಡೆನೂ ತಟ್ಕೋಬೇಕಾಗತ್ತೆ. ಈಗ ನೋಡಿರಿ, ಈ ರೀತಿ ರೊಟ್ಟಿನ ಮಾಡ್ಕೋತೀವಿ. ಭಾರಿ ತೆಳ್ಳಗೆ, ರುಚಿನೂ ಅಷ್ಟೇ ಟೇಸ್ಟ್ ಇರುತ್ತೆ ರೀ ಬಡದು ಮಾಡಿದ ರೊಟ್ಟಿ. ನಮ್ಮೂರಿಗೆ ಎಲ್ಲರೂ ನಾವು ಖಜ್ಜೂರ ನಾಡು ಅಂತೇಳಿ ಕಾಮಿಡಿಗೆ ಅಂತೀವಿ ಫ್ರೆಂಡ್ಸ್. ಹಂಗಾಗಿ ನಾನು ಖಜ್ಜೂರ ನಾಡು ಅಂತೀನಿ ರೀ ನಮ್ಮೂರಿಗೆ. ನಮ್ಮ ಮನೆಯವರು ಕೂಡ ಊರಿಗೆ ಕರೆಯಕ್ಕೆ ಬರಕ್ಕೆ ಕುಂತಿದ್ರು. ಹಾಗಾಗಿ ಊರಿಗೆ ಅವರು ಬಂದರು, ಅವ್ರ ಜೊತೆ ನಾನು ಬರ್ತಾಯಿದ್ದೆ. ಮತ್ತು ಸ್ವಲ್ಪ ಹೊರಗಡೆ ಶಾಪಿಂಗ್ ಮಾಡೋದು ಇತ್ತು ಫ್ರೆಂಡ್ಸ್. ಯಾಕಂದರೆ ನಮಗೆ ಸ್ವಲ್ಪ ಪರಿಚಯ ಇರೋರ ಮನೆಯಲ್ಲಿ ಫಂಕ್ಷನ್ ಇತ್ತು. ಆ ಫಂಕ್ಷನ್ಗೆ ಹೋಗಬೇಕು ಅಂಥೇಳಿ ಡ್ರೆಸ್ ಮೆಟೀರಿಯಲ್ ಎಲ್ಲ ತೊಗೊಳೋದಿತ್ತು ಫ್ರೆಂಡ್ಸ್. ಹಾಗಾಗಿ ರೆಡಿ ಇರುವ ಡ್ರೆಸ್ಸನ್ನೇ ತೊಗೊಳೋಣ ಅಂಥೇಳಿ ಮಾತಾಡಿಕೊಂಡು ಬಂದು ಮತ್ತು ಶಾಪಿಂಗ್ ಎಲ್ಲ ಮಾಡಿದ್ವಿ. ನೋಡಾಕ್ತಿರಲ್ರಿ ಯಾವ ರೀತಿ ರೊಟ್ಟಿ ಮಾಡಕ್ಕೆ ಕುಂತೀನಿ ಅಂತೇಳಿ ಫ್ರೆಂಡ್ಸೆ. ಈಗ 1ನೇ ರೊಟ್ಟಿ ಆಯ್ತು ರೀ, ಅದೇ ರೀತಿ 2ನೇ ರೊಟ್ಟಿ ಕೂಡ ನಾನು ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಅದು ಸ್ವಲ್ಪ 1ನೇ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಹಂಚು ಕೂಡ ಬೇಗ ಕಾದಿರಲಿಲ್ಲ ರೀ. ಹಾಗಾಗಿ ಅದು ಸ್ವಲ್ಪ ಕಟ್ಟಾತು ರೊಟ್ಟಿ. ಹಾಗಾಗಿ ಸಾವಕಾಶ ಹಾಕಿ ಬೆನ್ಸೀನಿ. ಈಗ 2ನೇ ರೊಟ್ಟಿನೂ ಅದೇ ರೀತಿ ತಟ್ಕೊಂಡು ರೊಟ್ಟಿನ ಮಾಡ್ತೀನಿ ನೋಡಿ ಸರ್. ಹಂಗೆ ನನ್ನ ಚಿಕ್ಕ ಮಗನೂ ಎಕ್ಸಾಮ್ ಎಲ್ಲ ಇವತ್ತು ಲಾಸ್ಟ್ ಎಕ್ಸಾಮ್ ಬರೆದು ಬಂದಾನ. ಬರೆಯೋಕ್ಕೂ ಹೋಗ್ಯಾನ ರೀ ಈಗ ಸ್ಕೂಲಿಗೆ. ಹಂಗಾಗಿ ಅದ್ರ ಸಂಬಂಧ ಬಂದಿದ್ದೆ ನಾನು ಊರಿಗೆ. ಹಂಗೆ ಇವತ್ತು ಎಕ್ಸಾಮನ್ನು ಮುಗಿತವು, ನಾವು ಊರಿಗೆ ಹೋಗ್ತೀವಿ ರೀ ಫ್ರೆಂಡ್ಸ್. ನೋಡಿರಿ, ಅದೇ ರೀತಿಯಾಗಿ ಇನ್ನೊಂದು ರೊಟ್ಟಿನೂ ತಟ್ಕೊಂಡು ಈ ಕಡೆ 1ನೇ ರೊಟ್ಟಿನೂ ಬೆನೆಸ್ಕೊಂಡಾಯಿತು. ಟೋಟಲ್ ಇಷ್ಟು ರೊಟ್ಟಿನ ಮಾಡಿದೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, 2ನೇ ರೊಟ್ಟಿ ಕೂಡ ನಾನು ಮಾಡಿದೆ.
ನೋಡಿರಿ ಫ್ರೆಂಡ್ಸ್, ಬಡದು ಮಾಡಿದ ರೊಟ್ಟಿ ಯಾವ ರೀತಿ ಚೆನ್ನಾಗಿ ನೀಟಾಗಿ ಬೆಳ್ಳಗೆ ತೆಳ್ಳಗೆ ಬಂದೈತ್ರಿ. ರೌಂಡಾಗೂ ಬರುತ್ತೆ ರೀ ಫ್ರೆಂಡ್ಸ್, ರೌಂಡಾಗೂ ಬಡ್ಕೊಬೋದು. ಹಿಂಗೆ ನೀಟಾಗಿ ನಾವು ರೊಟ್ಟಿನ ಮಾಡಿದ್ವಿ. ಇದಕ್ಕೆ ನಾವು ಬೆಳ್ಳಗೆ ಆಗೋದಕ್ಕೆ ತೆಳ್ಳಗಾಗೋದಕ್ಕೆ ಕ್ಯಾದಗಿ ರೊಟ್ಟಿನೂ ಅಂತೇಳಿ ಹೇಳ್ತಾರೆ. ಇನ್ನೂ ಸ್ವಲ್ಪ ತೆಳ್ಳಗೂ ಮಾಡ್ಬೋದು, ಇರಲಿ ಪರವಾಗಿಲ್ಲ ಅಂತೇಳಿ ಇಷ್ಟು ಮಾತ್ರ ಮಾಡ್ಕೊಂಡೀನಿ. ಇಷ್ಟೆಲ್ಲ ಆಯಿತು. ಮನೆ ಕೆಲಸನೂ ಮಾಡಿಕೊಂಡೆ ಫ್ರೆಂಡ್ಸ್. ಯಾಕಂದರೆ ನಾವು ಹೋಗೋದು ಯಾವಾಗಾರ ಒಮ್ಮೆ, ಮತ್ತು ಅವ್ವನ ಮಾಡಿರ್ತಾಳೆ ಎಲ್ಲ ದಿನದಾಗೂ ಕೆಲಸ ಅಂಥೇಳಿ. ಹೋದಾಗಾರ ಒಮ್ಮೆರ ಏನಾರ ಒಂದು ಸ್ವಲ್ಪ ಕೆಲಸ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಬರಬೇಕು ಅಂಥೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಮಧ್ಯಾಹ್ನ ಆಯಿತು, ಮಗನೂ ಸ್ಕೂಲಿಂದ ಬಂದ. ಇವತ್ತಿನ ಊಟಕ್ಕೆ ಬೆಂಡೆಕಾಯಿ ಪಲ್ಯ, ರೊಟ್ಟಿ ಮತ್ತು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಮತ್ತು ನಾನು ಹೇಳಿದೆ ಫಸ್ಟೇ, ನನಗೆ ಅಂಗಡಿಯಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಂಗಾಗಿ ಸ್ವಲ್ಪ ಹೊರಗಡೆ ಬಂದಿದ್ವಲ್ಲ, ಸ್ವಲ್ಪ ಹೋಟ್ಲಿಗೆ ಅದು ಹೋಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದಾಗ ಮತ್ತು ಮಸಾಲೆ ದೋಸೆ ಅದೆಲ್ಲ ತಿಂದ್ಕೊಂಡು ಟೀ ಕುಡ್ಕೊಂಡು ಮತ್ತೆ ಊರ ಕಡೆ ಬಂದ್ವಿ ಫ್ರೆಂಡ್ಸ್. ನೋಡಿರಿ ಮಸಾಲೆ ದೋಸೆ ಹೆಂಗೈತಿ ಅಂಥೇಳಿ. ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ, ಹೋಟೆಲ್ ಮಸಾಲೆ ದೋಸೆ. ಡ್ರೆಸ್ಸು ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಟಿಫನ್ ಎಲ್ಲ ಮಾಡಿ ಟೀ ಕುಡಿದು ನಮ್ಮ ಊರಿಗೆ ಬಂದ್ವಿ. ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ಡ್ರೆಸ್ಸು ಕೂಡ ಯಾವ ರೀತಿ ಇತ್ತಂತ ತೋರಿಸ್ತೀನಿ. ಗೋಲ್ಡನು ಗ್ರೀನು ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು ಡ್ರೆಸ್ಸು. ನಾಳೆ ಆ ಹುಡುಗಿ ಫಂಕ್ಷನ್ಗೆ ಈ ಡ್ರೆಸ್ನ ತೊಗೊಂಡು ಹೋಗಿ ಕೊಡ್ತೀನಿ. ಟೋಟಲಿ ಈ ರೀತಿ ಈ ದಿನನ ಸ್ಪೆಂಡ್ ಮಾಡಿದೆ. ನನ್ನ ವಿಡಿಯೋನ ಇಲ್ಲಿವರೆಗೂ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್.